ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ತರಗತಿಯೊಳಗ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಹೇಳ್ತಾ ಇದೀವಿ ಪೊಲೀಸ್ ನೇಮಕಾತಿ ಆಗತ್ತೆ ಅಂತ. ಸೊ ಹಾಗಾಗಿ ಸರ್ಕಾರ ಏನ್ ಮಾಡಿಬಿಟ್ಟಿದೆ, ನಿನ್ನೆ ಅಧಿಸೂಚನೆಯನ್ನ ಹೊರಡಿಸಿದೆ. ಹಾಗಾದ್ರೆ ಅಧಿಸೂಚನೆಯಲ್ಲಿ ಏನಿದೆ, ಎಷ್ಟು ಹುದ್ದೆಗಳಿದಾವ ನೋಡಿ. 3991 ಹುದ್ದೆಗಳನ್ನ ಏನ್ ಮಾಡಿದ್ದಾರೆ ಸರ್ಕಾರ ಈ ಸಾರಿ ಏನ್ ಮಾಡಿರುವಂಥದ್ದು, ಪೊಲೀಸ್ ನೇಮಕಾತಿ ಮಾಡಿಕೊಳ್ಳಲು ಹೊರಟಿರುವಂಥದ್ದು. ಹಾಗಾದರೆ ಸ್ನೇಹಿತರೆ, ಪೊಲೀಸ್ ನೇಮಕಾತಿ ಮಾಡೋದಕ್ಕೆ ಎಷ್ಟು ವಯಸ್ಸಾಗಿರಬೇಕು ಅಂತಂದ್ರೆ ನೋಡಿ, ಅವಾಗ 28 ಇತ್ತಲ್ಲ, ಈಗ 35 ವರ್ಷ ಇರೋರು ಕೂಡ ನೀವೇನು ಮಾಡ್ಬೋದು ಅಂತಂದ್ರೆ ಈ ಪರೀಕ್ಷೆಯನ್ನ ಬರೆಯೋಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಏನೆಲ್ಲ ಸಿಲೆಬಸ್ ಇರುತ್ತೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಎದುರಿಸಬಹುದು ಅಂತಕ್ಕಂಥ ಎಲ್ಲ ಸಂಪೂರ್ಣವಾಗಿರತಕ್ಕಂಥ ವಿವರವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದಾದ ನಂತರ ನಾನೇನು ಮಾಡಿದೆ, ನೋಟಿಫಿಕೇಶನ್ ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ, ಅದು ಇನ್ನೊಂದು ವಿಡಿಯೋದಲ್ಲಿ. ಸೊ ಇವತ್ತಿನ ಒಂದು ವಿಡಿಯೋದೊಳಗೆ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ, ಏನಿದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತ, ಅದರ ಬಗ್ಗೆ ನಾವೇನು ಮಾಡೋಣ ಅಂತಂದ್ರೆ ಈಗ ತಿಳಿತಾ ಹೋಗೋಣ ಅಂತ. ಹಾಗಾದ್ರೆ ಎಷ್ಟು ಹುದ್ದೆಗಳಿದ್ದಾವೆ ಅಂತಂದ್ರೆ 3395 ಹುದ್ದೆಗಳು ಎಲ್ಲಿದ್ದಾವೆ ಅಂತಂದ್ರೆ ನಾನ್ HK ವಿಭಾಗಕ್ಕೆ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ 596 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಇದ್ದಾವೆ ಸ್ನೇಹಿತರೆ. ಹಾಗಾದರೆ ಇವೆಲ್ಲ ಸೇರಿಸಿ ಎಷ್ಟಾದವು ಅಂತಂದ್ರೆ 3991 ಹುದ್ದೆಗಳು ಇಲ್ಲಿ ಇರುವಂಥದ್ದು. ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂತಂದ್ರೆ ಏನೆಲ್ಲ ವಿದ್ಯಾರ್ಹತೆ ಬೇಕು ಅಂತಂದ್ರೆ, ಇಲ್ಲಿ PUCಯನ್ನು ನೀವು ಏನು ಮಾಡಿರಬೇಕು, ಪಾಸ್ ಆಗಿದ್ರೆ ಇದನ್ನು ನಿಮಗೆ ಅಪ್ಲೈ ಮಾಡೋದಕ್ಕೆ ಬರುವಂಥದ್ದು. ಇನ್ನು ಅರ್ಜಿ ಸಲ್ಲಿಸುವುದು ಯಾವಾಗ ನೋಡಿ, ಇದು KEA ಇಲಾಖೆ ಏನು ಮಾಡ್ತಾ ಇದೆ, ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದೆ, ಹೌದಾ. ಹಾಗಾದರೆ ಅರ್ಜಿ ಸಲ್ಲಿಸಲು ಅವಧಿ ಎಷ್ಟು ಬೇಕು ಅಂತಂದ್ರೆ ನೋಡಿ, 8/6/2026 ಈ ಅರ್ಜಿ ಸಲ್ಲಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲಿಗೆ ಕೊನೆಯ ದಿನಾಂಕ ಅಂತಂದ್ರೆ 3/7/2026 ಇದರ ಕೊನೆಯ ದಿನಾಂಕವಾಗಿರ್ತದೆ. ಇದರ ಒಳಗಡೆ ನೀವು ಏನು ಮಾಡಬೇಕಾಗತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಹಾಗಾದರೆ ವಯೋಮಿತಿ ಎಷ್ಟು ನೋಡಿ, GM ವಿದ್ಯಾರ್ಥಿಗಳಿಗೆ 33 ವರ್ಷ ವಯಸ್ಸು ಇರೋರು 33 ವರ್ಷಗಳೇ ಇರಬೇಕು. ಅಂದರೆ 18ರಿಂದ 33 ವರ್ಷ ಒಳಗಡೆ ನೀವು ಏನಾಗಿರ್ಬೇಕು, ನಿಮ್ಮ ವಯಸ್ಸು ಇರಬೇಕಾಗ್ತದೆ. ಇನ್ನು ಕ್ಯಾಟಗರಿ 1 ಆಗಿರ್ಬೋದು, 2A 2B 3A 3B ಅವರಿಗೆ 35 ವರ್ಷಗಳ ವಯಸ್ಸವರೆಗೆ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇದನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ 5 ವರ್ಷ ಏನು ಮಾಡಿದ್ರು, ವಯಸ್ಸಿನ ಸಡಿಲಿಕೆ ಅಂತ ಸರ್ಕಾರ ಹೇಳಿದ್ದಾರೆ. ಸೊ ಇದು ಬಹಳ ಅವಕಾಶ ಇರುವಂಥದ್ದು, ಇದನ್ನು ಸರಿಯಾಗಿ ಸದುಪಯೋಗ ತಾವು ಪಡಿಸ್ಕೋಬೇಕಾಗ್ತದೆ. ಸೊ ಈ ಪೊಲೀಸ್ ನೇಮಕಾತಿಗೆ ಎಷ್ಟು ಅರ್ಜಿ ಶುಲ್ಕ ಇದೆ ಸರ್ ಅಂತಂದ್ರೆ, GM ವಿದ್ಯಾರ್ಥಿಗಳಾಗಿರಲಿ, 2A 2B 3A 3B ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಶುಲ್ಕ ಇರುವಂಥದ್ದು. ಅದೇ ರೀತಿ SC ಮತ್ತು ST ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 500 ಏನಿರ್ತದೆ ಶುಲ್ಕ ಇರುವಂಥದ್ದು, ಹೌದ್ರಿ. ಹಾಗಾದ್ರೆ ನಮಗೆ ಮೇನ್ ಗೊತ್ತಾಗಿರುವಂಥದ್ದು ಇದು ಯಾವ ರೀತಿ ತೆಗೆದುಕೊಳ್ತಾರೆ ಅಂತ ನೋಡಿ. ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅಂದ್ರೆ, ಫಸ್ಟಿಗೆ ನೀವೇನು ಮಾಡ್ತೀರಿ, ಅರ್ಜಿಯನ್ನು ಹಾಕ್ತೀರಿ. ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕು ಮತ್ತು ಆನ್ಲೈನ್ ಮೂಲಕವೇ ಶುಲ್ಕವನ್ನು ಭರಿಸಬೇಕಾಗಿರುವಂಥದ್ದು. ಅದಾದ ನಂತರ ತಮಗೇನು ಮಾಡ್ತಾರೆ ಅಂತಂದ್ರೆ, ಒಂದು ಹಾಲ್ ಟಿಕೆಟನ್ನು ಬಿಡ್ತಾರೆ. ಅದಕ್ಕೆ ಲಿಖಿತ ಪರೀಕ್ಷೆಗೆ ಬಿಡ್ತಾರೆ. ಈ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಲಿಖಿತ ಪತ್ರಿಕೆಯಲ್ಲಿ ಅಂತಂದ್ರೆ 100 ಅಂಕದ ಪ್ರಶ್ನೆ ಇರುವಂಥದ್ದು. ಪ್ಯೂರ್ ಆಗಿ GK ಪ್ರಶ್ನೆ ಇರ್ತದೆ. ಅಲ್ಲಿ ಪೊಲಿಟಿಕಲ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಮೆಂಟಲ್ ಅಬಿಲಿಟಿ ಇರುತ್ತೆ, ಹೌದ್ರಿ. ಈ ದೈನಂದಿನ ಇರತಕ್ಕಂಥ ಪ್ರಚಲಿತ ಘಟನೆಗಳು ಕೂಡ ನೀವು ಅಲ್ಲಿ ನೋಡಬಹುದು, ಹೌದ್ರಿ. ಪರೀಕ್ಷಾ ಅವಧಿ ಎಷ್ಟು ಅಂತಂದ್ರೆ ನೋಡ್ರಿ, 10:30ರಿಂದ 12 ಗಂಟೆವರೆಗೆ ಇದರ ಸಮಯ ಇರುವಂಥದ್ದು. ಹಾಗಾದರೆ ಪರೀಕ್ಷೆ ದಿನಾಂಕ ಅದನ್ನು ಕೂಡ ಈಗ ಏನು ಮಾಡಿದ್ದಾರೆ, ಹೊರಡಿಸಿದ್ದಾರೆ. 2ನೇ ತಾರೀಕು 8ನೇ ತಿಂಗಳು 2026 ಪರೀಕ್ಷೆ ನಡೆಸಲಾಗುವುದು ಅಂತೇಳಿ ಕೂಡ ಈಗ ಅವರ ಹೇಳಿದ್ದಾರೆ. ನೋಡಿ, ಈ ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ, ನೆಗೆಟಿವ್ ಅಂಕ ಇರ್ತದೆ. ಅಂದ್ರೆ 4 ಪ್ರಶ್ನೆಗಳು ತಪ್ಪಾದ್ರೆ 1 ಅಂಕ ನಿಮ್ದು ಏನು ಮಾಡ್ತಾರೆ, ಡಿಡಕ್ಟ್ ಮಾಡ್ತಾರೆ ಅಥವಾ ಕಟ್ಟು ಮಾಡ್ತಾರೆ. ಇದಾದ ಮೇಲೆ ಏನು ಮಾಡ್ತಾರೆ, ಪರೀಕ್ಷೆ ಫಸ್ಟಿಗೆ ಎಕ್ಸಾಮನ್ನು ತೆಗೆದುಕೊಳ್ತಾರೆ. ಎಕ್ಸಾಮಲ್ಲಿ
ಯಾರೆಲ್ಲ ಮೆರಿಟಲ್ಲಿ ಬರ್ತೀರಿ ಅವಾಗ ಏನು ಮಾಡ್ತಾರೆ ಅಂತ ಇರುವಂಥ ಹುದ್ದೆಗಳಿಗೆ 1:5 ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ದೈಹಿಕ ಪರೀಕ್ಷೆಗೆ ಏನು ಮಾಡ್ತಾರೆ ಹಾಲ್ ಟಿಕೆಟನ್ನು ಬಿಡ್ತಾರೆ. ದೈಹಿಕ ಪರೀಕ್ಷೆ ಒಳಗೆ ಏನಿರುತ್ತೆ ಸ್ನೇಹಿತರೆ ನೋಡಿ, ಪುರುಷರಾದರೆ ಕನಿಷ್ಠ ಎತ್ತರ ಎಷ್ಟಿರಬೇಕು ಅಂತಂದ್ರೆ 168 ಸೆಂಟಿಮೀಟರ್ ಇರಬೇಕಾಗ್ತದೆ ನೋಡಿ. ಆಮೇಲೆ ಅವರ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಅದಾದ ನಂತರ ಅವ್ರು ಏನು ಮಾಡಬೇಕಂದ್ರೆ ವಿಸ್ತರಣೆ ಎಷ್ಟು ಮಾಡಬೇಕು ಅಂತಂದ್ರೆ 5 ಸೆಂಟಿಮೀಟರ್ ವಿಸ್ತರಣೆಯನ್ನು ಅವರು ಮಾಡಬೇಕಾಗ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳು ನೋಡಿ, ಮಹಿಳಾ ಅಭ್ಯರ್ಥಿಗಳ ಎತ್ತರ ಎಷ್ಟಿರಬೇಕು ಅಂತಂದ್ರೆ 157 ಸೆಂಟಿಮೀಟರ್ ಇರಬೇಕು. ಅದೇ ರೀತಿ ಅವರಿಗೆ ತೂಕ ಕೇಳ್ತಾರೆ 45 ಕಿಲೋ ಮೇಲ್ಗಡೆ ಅವರ ತೂಕ ಇರಬೇಕಾಗತ್ತೆ ಸ್ನೇಹಿತರೆ. ಇದಾದ ನಂತರ ನಿಮಗೇನು ಮಾಡ್ತಾರೆ ಅಂತಂದ್ರೆ ರನ್ನಿಂಗ್ ಇರುತ್ತೆ. ರನ್ನಿಂಗ್ ಎಷ್ಟಿರುತ್ತೆ ಅಂದರೆ ಪುರುಷರಿಗೆ 1600 ಮೀಟ್ರ್ ಓಡಬೇಕು, 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕು. ಮಹಿಳೆಯರು ನೋಡ್ರಿ, ಮಹಿಳೆಯರು 400 ಮೀಟ್ರ್ ಓಡಬೇಕಾಗ್ತದೆ, 2 ನಿಮಿಷಕ್ಕೆ 400 ಮೀಟ್ರ್ ಓಡಬೇಕಾಗುತ್ತದೆ. ಇನ್ನು ಗುಂಡು ಎಸೆತ ನೋಡಿ, ಇದಾದ ನಂತರ ನೋಡಿ ಕಂಪಲ್ಸರಿಯಾಗಿ ರನ್ನಿಂಗ್ ಎಲ್ಲರಿಗೂ ಇರುವಂಥದ್ದು, ಕಂಪಲ್ಸರಿ ರನ್ನಿಂಗ್ ಇರ್ತದೆ. ನಿಮ್ಗೆ ಚಾಯ್ಸ್ ಎಲ್ಲಿ ಇರುತ್ತೆ, ಹೈ ಜಂಪ್ ಮತ್ತು ಲಾಂಗ್ ಜಂಪಲ್ಲಿ ನಿಮಗೇನಿರುತ್ತೆ ಚಾಯ್ಸ್ ಇರುತ್ತೆ, ಅದರಲ್ಲಿ 2ರಲ್ಲಿ 1 ಮಾಡ್ಕೋಬೋದು ನೀವು. ಅದಾದ ನಂತರ ಗುಂಡು ಎಸೆತ ಕಂಪಲ್ಸರಿಯಾಗಿ ಇರ್ತದೆ. ಇವಾಗ ನೋಡ್ರಿ ಬಾಯ್ಸ್ಗೆ ಎಷ್ಟು ವೇಟ್ ಇರುತ್ತೆ ಅಂತಂದ್ರೆ ಗುಂಡು 7.25 ಕಿಲೋಗ್ರಾಮ್ ಇರ್ತದೆ. ಅದೇ ರೀತಿ ಮಹಿಳೆಯರದು ಎಷ್ಟಿರ್ತದೆ ಅಂದ್ರೆ 4 kg ಇರ್ತದೆ. ಇನ್ನು ಎತ್ತರ ಜಿಗಿತ ಎಷ್ಟು ಐತಿ ಅಂತಂದ್ರೆ 1.20 ಮೀಟ್ರ್ ಏನು ಮಾಡಬೇಕಾಗುತ್ತೆ, ನೀವು ಎತ್ತರ ಜಿಗಿಬೇಕಾಗ್ತದೆ. ಸೊ ಇಷ್ಟೆಲ್ಲ ನೀವು ಪಾಸ್ ಆದ್ರಿ ಅಂತಂದ್ರೆ ನಿಮಗೇನು ಮಾಡ್ತಾರೆ ಅಂತಂದ್ರೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಆ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು ಅಂತಂದ್ರೆ ನೀವು ಏನು ಮಾಡ್ತೀರಿ ಅಂತಂದ್ರೆ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆ ಆಗ್ತೀರಿ ಸ್ನೇಹಿತರೆ. ಇದು ಪ್ರೊಸೆಸ್ ಇರುವಂಥದ್ದು. ನಾನೇನು ಮಾಡ್ತೀನಿ ಅಂತಂದ್ರೆ ಇನ್ನೊಂದು ವಿಡಿಯೋದೊಳಗೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಅಧಿಸೂಚನೆಯನ್ನು ನಿಮಗೆ ವಿವರವಾಗಿ ಕೊಡ್ತೀನಿ ನೋಡಿ. 40 ವರ್ಷ ವಯಸ್ಸಾದರೂ ಕೂಡ ಇದನ್ನು ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲೈ ಮಾಡ್ಬೋದು. ಅದು ಯಾರು ಅಂತೇಳಿ ಅದನ್ನು ಕೂಡ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋನ ನೋಡ್ತಾ ಇರಿ. ಮತ್ತು ನಮ್ಮ ಚಾನಲಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು ಬರ್ತಾ ಇರುತ್ತೆ. ಅಂದರೆ ಪೊಲೀಸ್ಗೆ ನೇಮಕಾತಿಗೆ ಬಿರ್ತಕ್ಕಂಥ ಸಿಲೆಬಸ್ ಬಗ್ಗೆ ಓಲ್ಡ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಲೈವ್ ಕ್ಲಾಸ್ಗಳಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಯಾರೆಲ್ಲ ಪ್ರಥಮ ಬಾರಿಗೆ ಎಕ್ಸಾಮ್ ಬರಿತಾ ಇದ್ದೀರಿ ಅಂತಂದ್ರೆ ನಿಮಗೊಂದು ಕಿವಿ ಮಾತು ಅಂತಂದ್ರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಹತ್ರ ಇಟ್ಕೊಳ್ರಿ. ಸರಿಯಾಗಿ ಅರ್ಜಿಯನ್ನು ಹಾಕಬೇಕು. ಅದಾದ ನಂತರ ಸರಿಯಾಗಿ ತಯಾರಿಯನ್ನು ನೀವು ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಪರೀಕ್ಷಾ ದಿನಾಂಕವನ್ನು ಆಲ್ರೆಡಿ ಪ್ರಕಟ ಮಾಡಿಬಿಟ್ಟಿದ್ದಾರೆ, ಹೌದ್ರಿ. ಇನ್ನು ಅರ್ಜಿ ಹಾಕೋದಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 8/6/2026 ಅರ್ಜಿ ಹಾಕೋದಕ್ಕೆ ಪ್ರಾರಂಭ ಆಗ್ತದೆ. ಇನ್ನೇನು 2 ದಿನದಲ್ಲಿ ಅರ್ಜಿ ಹಾಕೋದಕ್ಕೆ ಪ್ರಾರಂಭ ಆಗ್ತದೆ. ಇನ್ನೂ ಏನಾದರೂ ಇದ್ರ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂತಂದ್ರೆ ನೀವೇನು ಮಾಡ್ಬೋದು, ಕೆಳಗಡೆ ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಕಮೆಂಟ್ ಮಾಡೋದಕ್ಕೆ ಬರುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈ ಯಾರೆಲ್ಲ ವಿಡಿಯೋ ನೋಡಿದ್ರಿ ನಿಮಗೆ ತುಂಬ ಧನ್ಯವಾದಗಳು. ಇದ್ರ ಜೊತೆಗೆ ಯಾರಿಗೆ ಅವಶ್ಯಕತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.